ಒಂದು ಮದುವೆ, ಒಂದು ಹನಿಮೂನ್, ನಂತರ ಗಾಢ ಮೌನ. ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಮೇಘಾಲಯ ಹನಿಮೂನ್ ಕಥೆ. ಮೇಘಾಲಯಕ್ಕೆ ಹನಿಮೂನ್ಗೆ ಹೋದಂಥ ಜೋಡಿ ಆಮೇಲೆ ಏನು ಮಾಡಿದ್ರು ಅಂತ ಪ್ರಶ್ನೆ ಇದೆ ಇಲ್ಲಿ. ನೋಡಿ, ಮೇ 11ನೇ ತಾರೀಕು ಮದುವೆ ಆಗುತ್ತೆ. ಮೇ 20ನೇ ತಾರೀಕು ಹನಿಮೂನ್ ಫಿಕ್ಸ್ ಆಗಿತ್ತು. 23ಕ್ಕೆ ಮರ್ಡರ್ ಕೂಡ ಫಿಕ್ಸ್ ಆಗಿತ್ತು. ಏನಾಗುತ್ತೆ, ಬಾನಲ್ಲೇ ಮಧುಚಂದ್ರಕೆ ಅಂಥೇಳಿ ಒಂದು ಸಿನಿಮಾ ಬಂದಿತ್ತು ನಮ್ಮಲ್ಲಿ. ಬಹುಶಃ ನಾಗತಿ ಹಳ್ಳಿ ಚಂದ್ರಶೇಖರ್ ಡೈರೆಕ್ಷನ್ ಇರಬೇಕು. ಶಿವರಾಮ್ ಅವರು ಅದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಇದೇ ರೀತಿಯಲ್ಲಿ ಒಂದು ಹನಿಮೂನ್ಗೆ ಒಂದು ಹಿಮಾಚ್ಛಾದಿತ ಪ್ರದೇಶಕ್ಕೆ ಅವರಿಬ್ಬರು ಹೋಗ್ತಾರೆ. ಗಂಡ ಹೆಂಡತಿ ಆದಮೇಲೆ ಹೋಗ್ತಾರೆ. ಆದರೆ ಅದರಲ್ಲಿ ಏನಾಗುತ್ತೆ, ಹೆಂಡತಿಯನ್ನು ಗಂಡನೇ ಕೊಂದುಬಿಡ್ತಾನೆ. ಕೊಂದುಬಿಟ್ಟು ಗೊತ್ತಿಲ್ಲ, ಹಿಮಪಾತ ಆಯಿತು, ಹಿಮದಲ್ಲಿ ಜಾರಿ ಬಿದ್ದುಬಿಟ್ಲು, ಈ ಥರದ ಕಥೆಗಳೆಲ್ಲ ಹೇಳ್ತಾನೆ ನಾಯಕ ನಟ. ಇದಾದ ಮೇಲೆ ಏನಕ್ಕೆ ಅಂತ ಬಂದಾಗ ಅವಳು ಏನೇನು ಮಾಡಿದ್ದು ಅಂತ ಒಂದು ಕತೆ ಬಿಚ್ಕೊಳ್ಳುತ್ತೆ. ಇವನು ಸಿಕ್ಕಾಕೊಂಡಿದ್ದು ಹೇಗೆ ಅಂದರೆ, ಹೋಗಬೇಕಾದ್ರೆ 2 ಟಿಕೆಟ್ ಬುಕ್ ಮಾಡಿದ್ದ, ಬರಬೇಕಾದ್ರೆ 1 ಟಿಕೆಟ್ ಬುಕ್ ಮಾಡಿದ್ದ ಅನ್ನೋದು ಕಥೆ ಮತ್ತು ಕಥಾನಾಯಕ ನಾಯಕಿಯ ಸ್ಟೋರಿ. ಇದು ಇಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಇಲ್ಲಿ ನೋಡಿ, 20ನೇ ತಾರೀಕು ಹನಿಮೂನು, 23ಕ್ಕೆ ಮರ್ಡರ್ ಆಗಿರೋದಿಲ್ಲಿ ಮೇನಲ್ಲಿ. ಜೂನ್ 2ನೇ ತಾರೀಕು ಏನಾಗುತ್ತೆ, ಪತಿಯ ಶವ ಸಿಗುತ್ತೆ. ಅಲ್ಲಿವರೆಗೂ ಇದ್ದ ಕಟ್ಟು ಕಥೆಗಳೇನು ಅಂದರೆ, ಏನೋ ಹಿಮಪಾತ ಆಗಿಬಿಟ್ಟಿದೆ, ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಒಬ್ಬನ ಬಾಡಿ ಸಿಕ್ತಂತೆ, ಇನ್ನೊಬ್ಬಳು ಬಾಡಿ ಸಿಕ್ಕಿಲ್ವಂತೆ, ಈ ಥರದ್ದೇ ಒಂದಷ್ಟು ಕಥೆಗಳು ಬರ್ತಾ ಹೋಗ್ತಾ ಇತ್ತು. ಜೂನ್ 2ನೇ ತಾರೀಕು ಏನಾಗುತ್ತೆ, ಪತಿಯ ಡೆಡ್ ಬಾಡಿ ಸಿಗುತ್ತೆ. ಜೂನ್ 8ನೇ ತಾರೀಕು ಪತ್ನಿ ಅರೆಸ್ಟ್ ಆಗ್ತಾಳೆ. ಪ್ರಿಯಕರನ ಜೊತೆ ಸಂಬಂಧ ಮುಂದುವರಿಸೋದಕ್ಕೆ ಪತಿ ಬಿಡಲ್ಲ. ಪತಿ ಆಕ್ಷೇಪ ಎತ್ತುತ್ತಾನೆ. ಹಾಗೆ ಪತಿಯನ್ನೇ ಮುಗಿಸ್ಬಿಟ್ರೆ ನಂದು ಪ್ರಿಯಕರಂದು ಆಮೇಲೆ ಆರಾಮಾಗಿರ್ತಕ್ಕಂಥ ಜೀವನ ಅಂಥೇಳಿ ಈಕೆ ಎಣಿಸಿದ್ದಳು ಅಂತ ಆರೋಪ. ಸೇಮ್ ಟು ಸೇಮ್ ಕನ್ನಡದ ಬಾನಲ್ಲೇ ಮಧುಚಂದ್ರಕೆ ಸಿನಿಮಾದ ರೀತಿ ಇರುತ್ತೆ ಇದು. ಗಂಡನನ್ನು ಸಾಯಿಸೋದಕ್ಕೆ, ಅಲ್ಲಿ ಹೆಂಡತಿಯನ್ನು ಕೊಂದಿರ್ತಾನೆ, ಇಲ್ಲಿ ಗಂಡನನ್ನೇ ಸಾಯಿಸಬೇಕು ಅಂಥೇಳಿ ಈ ಹೆಣ್ಮಗಳು ಏನು ಮಾಡಿರ್ತಾಳೆ, ಬಾಡಿಗೆ ಹಂತಕರನ್ನ ಬುಕ್ ಮಾಡಿದ್ಲಂತೆ ಇವಳು. ಇಷ್ಟೆಲ್ಲ ನೋಡಿ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಬಾಡಿಗೆ ಹಂತಕರು ಬುಕ್ ಮಾಡೋಕ್ಕೆ, ಮುಗಿಸೋಕ್ಕೆ, ಹನಿಮೂನು ಒಂದು ಪ್ಲ್ಯಾನು. ಅಂದರೆ ಅಲ್ಟಿಮೇಟ್ಲಿ ಇನ್ನೊಂದೇನಾಗುತ್ತೆ, ತುಂಬ ಜನಕ್ಕೆ ಇರತಕ್ಕಂಥ ಕಾನ್ಫಿಡೆನ್ಸ್ ಏನು ಗೊತ್ತಾ, ತಮ್ಮ ಬ್ರೈನೇ ದಿ ಬೆಸ್ಟ್ ಬ್ರೈನ್ ಇನ್ ದ ವರ್ಲ್ಡ್ ಅಂಥೇಳಿ. ನಾವು ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ, ಗೊತ್ತೇ ಆಗಲ್ಲ ಯಾರಿಗೂ, ಕಾಲು ಜಾರಿ ಬಿದ್ದುಬಿಟ್ಟ ಅಂತ ಹೇಳಿಬಿಟ್ರೆ ಮುಗಿದು ಹೋಯಿತು ಅಂತ. ಬಟ್ ಗೊತ್ತಿರಲಿ, ಎಂಥ ಬ್ರಿಲಿಯಂಟ್ ಕ್ರಿಮಿನಲ್ ಆಗಿದ್ದರೂ ಕೂಡ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂಥೇಳಿ ಕ್ರಿಮಿನಾಲಜಿ ಹೇಳುತ್ತೆ. ಯಾವ ಪೊಲೀಸರನ್ನು ಬೇಕಾದರೂ ಕೇಳಿ. ಆದರೆ ಅದನ್ನು ಹುಡುಕುವ ಚಾಕಚಕ್ಯತೆ ಪೊಲೀಸರಿಗಿರಬೇಕು ಅಂತ ಅಷ್ಟೇ ವಿಷಯ ಇರೋದಲ್ಲಿ. ಅವ್ರು ನಮ್ಮನ್ನು ಬಹಳ ಬುದ್ಧಿವಂತರು ಹುಡ್ಕೊಂಡೇ ಕೆಲಸ ಮಾಡಿರ್ತಾರೆ. ಹುಡುಕಲೇಬೇಕು ಅಂತ ಒಬ್ಬ ಪೊಲೀಸ್ ಡಿಸೈಡ್ ಮಾಡ್ದ ಅಂದರೆ ಎಲ್ಲ ಅಡಗಿದ್ರೂ ಹುಡುಕ್ತಾನೆ ಆ ಮನುಷ್ಯ ಅಂಥೇಳಿ. ನೋಡಿ, ಬಾಡಿಗೆ ಹಂತಕರನ್ನು ಬುಕ್ ಮಾಡಿದ್ದಾಳೆ, ಹನುಮನ್ಗೆ ಹೋಗೋಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ಲು. ಆದರೆ ರಿಟರ್ನ್ ಟಿಕೆಟ್ ಮಾತ್ರ ಬುಕ್ ಮಾಡಿಕೊಂಡಿರಲಿಲ್ಲ. ಇದು ಇಂಟ್ರೆಸ್ಟಿಂಗ್ ನೋಡಿ. ಅಲ್ಲೂ ಹಾಗೇ. ಬಹುಶಃ ಈ ಸಿನಿಮಾ ಅಲ್ಲಿಗೇನಾದರೂ ಡಬ್ಗಿ ಬಾಗಿಯೇನೋ ಹೋಗಿತ್ತಾ ಅದು ನಂಗೆ ಗೊತ್ತಿಲ್ಲ. ರಿಟರ್ನ್ ಟಿಕೆಟ್ ಬುಕ್ಕೇ ಮಾಡಿರಲ್ಲ. ಪ್ರಕರಣವನ್ನು ಕಂಡು ಹಿಡಿದಿದ್ದು ಹೇಗಪ್ಪ, ರಾಜ ರಘುವಂಶಿ ಇಂದೋರ್ನ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದವರು. ಶಾಲಾ ಕಾಲೇಜುಗಳಿಗೆ ಸಾರಿಗೆ ಬಸ್ ಪೂರೈಸುವಂಥ ಕಂಪನಿಯ ಮಾಲೀಕ ಇವರು, ಏನು ಕಡಿಮೆ ಅಲ್ಲ. ಪ್ಲೈವುಡ್ ಕಾರ್ಖಾನೆಯ ಮಾಲೀಕರ ಮಗಳು ಸೋನಂ. 2 ಕುಟುಂಬಗಳು ಸೇರಿ ಮದುವೆ ನಿಶ್ಚಯಿಸಿಕೊಂಡು ಮದುವೆ ಎಲ್ಲ ಜೋರಾಗಿ ನಡೆದಿತ್ತು. ಆದರೆ ಸೋನಂ ರಾಜ ಕುಶ್ವಾಹ ಜೊತೆಯಲ್ಲಿ ಪ್ರೇಮ ಸಂಬಂಧದಲ್ಲಿ ಬಿದ್ದಿದ್ದಳು. ಇವನು ಸೋನಂ ಅವರ ಪ್ಲೈವುಡ್ ಕಾರ್ಖಾನೆಯ ನೌಕರ, ಅಲ್ಲಿ ಮಾಲೀಕನ ಮದುವೆ ಆಗಿದ್ದು. ಆ ನೌಕರನನ್ನು ಇವಳು ಲವ್ ಮಾಡಿದ್ದಿದ್ದು ಅಂತ. ಅದೇ ಕಂಪ್ನಿ ನೌಕರನ್ನ ಲವ್ ಮಾಡಿರ್ತಾಳೆ, ಅದರ ಮಾಲೀಕನ ಮದುವೆ ಆಗಿರ್ತಾಳೆ ಅಂತ. ಮದುವೆ ನಂತರ ಪತಿಯನ್ನು ಮುಗಿಸ್ಬಿಡಬೇಕು ಅಂಥೇಳಿ ಪ್ರಿಯಕರನ ಜೊತೆ ಸೇರಿಕೊಂಡು ಸ್ಕೆಚ್ ಹಾಕಿದ್ದಳಂತೆ. ತಾನೇ ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದವಳು ಇವಳೆ. ರಾಜ ರಘುವಂಶಿಯನ್ನು ಕೊನೆಯ ಬಾರಿಗೆ ನೋಡಿದ್ದು ಟೂರಿಸ್ಟ್ ಗೈಡ್. ಕೊನೆಯ ಬಾರಿಗೆ ನಾನು ಈ ಮನುಷ್ಯನ ಇಂಥ ಕಡೆ ನೋಡಿದ್ದೆ ಅಂತ ಹೇಳಿದ ಮನುಷ್ಯ ಯಾರು ಅಂದರೆ ಅಲ್ಲಿನೊಬ್ಬ ಗೈಡು. ರಘುವಂಶಿ ಪತ್ನಿ ಸೋನಂ ಜೊತೆ ಇತರೆ 3 ಪುರುಷರು ಕೂಡ ಇರ್ತಾರಲ್ಲಿ. ಇಲ್ಲಿರುತ್ತೆ ಕಥೆ ನಿಮಗೆ. ಇವರಿಬ್ಬರು ಅಲ್ಲದೆ ಇನ್ಯಾರಿದ್ದರಪ್ಪ ಅಂದ್ರೆ ಇನ್ನೂ 3 ಜನ ಗಂಡಸರಿದ್ರು ಸ್ವಾಮಿ ಅಂತ ನಾವು. ಅವ್ರು ಯಾರು ಲೋಕಲೈಟ್ಸ್ ಅಲ್ಲ ಅಂತ. ಯಾರು ಲೋಕಲ್ ಅವರಲ್ಲ, ಅವರು ಸ್ಥಳೀಯರಲ್ಲ ಅಂತ. ಹಿಂದಿ ಮಾತಾಡ್ತಾ ಇದ್ರು. ಈ ಬಗ್ಗೆ ಪೊಲೀಸರಿಗೆ ಟೂರ್ ಗೈಡ್ ತಿಳಿಸ್ತಾನೆ, ಹಿಂದಿ ಮಾತಾಡ್ತಾ ಇದ್ರು ಸ್ವಾಮಿ, ಬರೀ ಹೆಣ್ಣುಮಗಳೇ ಇರಲಿಲ್ಲ, ಇನ್ನೂ 3 ಜನ ಗಂಡಸರಿದ್ದರು, ಗಂಡ ಅಲ್ಲದೆ ಅಂತ. ಎಳೆ ಇಟ್ಕೊಂಡು ಏನು ಮಾಡ್ತಾರೆ, ಮಧ್ಯಪ್ರದೇಶ ಉತ್ತರ ಪ್ರದೇಶದ ತನಿಖೆ ನಡೆಯುತ್ತೆ. ಉತ್ತರ ಪ್ರದೇಶದ ಗಾಜಿಪುರದ ಡಾಬಾ ಒಂದರಲ್ಲಿ ಸೋನಂ ಕುಳಿತುಕೊಂಡಿರ್ತಾಳೆ. ಜ್ವರ ಪೀಡಿತಲಾಗಿ ಸುಸ್ತಾಗಿ ಕುಳಿತುಕೊಂಡಿದ್ದು ಸೋನಂ ಪತ್ತೆ ಆಗ್ತಾಳಲ್ಲಿ. ಇವರ ಪ್ರಿಯಕರ ರಾಜ್ ಕುಶ್ವಾಹ ಈ ಕೊಲೆಯ ಮಾಸ್ಟರ್ ಮೈಂಡ್ ಆಗಿದ್ದ. ಹಿಡ್ಕೊಂಡು ಬಂದು ವಿಚಾರಿಸಿದ್ದಾರೆ. ಎಲ್ಲ ಕಥೆಗಳು ಒಂದೊಂದಾಗಿ ಬಿಚ್ಕೊಳ್ತಾ ಇವೆ.